ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೇನೆ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಅಮ್ಮನ ಮನೆಗೆ ಹೋಗ್ತಿದ್ದೀವಿ. ಯೂಶ್ವಲಿ ಹೆಣ್ಮಕ್ಳಿಗೆ ಅಮ್ಮನ ಮನೆಗೆ ಹೋಗೋದು ಅಂತಂದ್ರೂ ಒಂಥರ ದೊಡ್ಡ ಹಬ್ಬ ಥರ. ಹೆಣ್ಮಕ್ಳ ಖುಷಿಗೆ ಮಿತಿನೂ ಇರಲ್ಲ. ಇಷ್ಟರಲ್ಲಿ ನನ್ನ ತಮ್ಮನ ನನ್ನನ್ನು ಮತ್ತು ಲಕ್ಕಿನ ಕರ್ಕೊಂಡು ಹೋಗೋದಕ್ಕೆ ಬಂದ. ಯಾಕಂದರೆ ಲಕ್ಕಿನ ಇಟ್ಕೊಂಡು ಬಸ್ಸಲ್ಲಿ ಹತ್ಕೊಂಡು ಸರ್ಕಸ್ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ನನ್ನ ತಮ್ಮನೇ ಬಂದ ಕರ್ಕೊಂಡು ಹೋಗೋದಕ್ಕೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಐ ಥಿಂಕ್ ಏನೋ ಕರ್ಗ ಏನೋ ನಡೆದಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಕರ್ಗ ಸೀಸನ್ ಅಲ್ವಾ, ಹಾಗಾಗಿ ನೆನ್ನೆಲ್ಲ ಕರ್ಗ ಮುಗಿದು ಇವತ್ತು ದೇವ್ರಿಗೆಲ್ಲನೂ ಮೆರವಣಿಗೆ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ನಮ್ಮ ಅದೃಷ್ಟ, ನಮಗೆ ಈ ದೇವ್ರನ್ನ ನೋಡೋ ಭಾಗ್ಯ ಸಿಕ್ಕಿದೆ. ಒಮ್ಮೆ ನೀವು ನೋಡಿ. ಮೆರವಣಿಗೆ ಎಲ್ಲ ನೋಡಿಕೊಂಡು ಮನೆ ಕಡೆಗೆ ದಾರಿ ಹಿಡಿದ್ವಿ. ಅಪ್ಪ ನೋಡಿ ಹೇಗೆ ವೆಯ್ಟ್ ಮಾಡ್ತಿದ್ದಾರೆ, ನಾವು ಬರ್ತೀವಿ ಅಂತ ಹೇಳಿಬಿಟ್ಟು. ನಾವು ಮನೆಗೆ ಹೋಗೋಷ್ಟರಲ್ಲಿ ಸಾಯಂಕಾಲ 6 ಗಂಟೆ ಆಗಿತ್ತು. ಸ್ವಲ್ಪ ಟಯರ್ಡು ಆಗಿರೋದ್ರಿಂದ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಹಾಗೆ ಊಟ ಮಾಡಿದ್ವಿ. ಮತ್ತು ಅಮ್ಮನೂ ವಾಕಿಂಗ್ ಹೋಗೋಣ ಅಂತ ಹೇಳಿದ್ರು. ಲಕ್ಕಿ ಯಾವಾಗಲೂ ಕ್ವಾರ್ಟರ್ಸ್ಗೆ ಹೋದಾಗ ಅವನಿಗೊಂದು ಫೇವ್ರೇಟ್ ನಾಯಿ ಇದೆ. ಆ ನಾಯಿ ಹತ್ರ ಹೋಗಬೇಕು ಅಂತ ಹಠ ಮಾಡಿದೆ. ಅದಕ್ಕಾಗಿ ನೋಡಿ ಅಮ್ಮಮ್ಮ ಮತ್ತು ಮೊಮ್ಮಗ ಇಬ್ಬರು ಹೋಗ್ತಾ ಇದ್ದಾರೆ. ಲಕ್ಕಿ ನಿಧಾನ. ನಡಿ ಬಂಗಾರಿ, ನಡಿಯೋ. ಅಂಕಲ್ ನಾಳೆ ತೊಗೊಂಬರ್ತಾರಂತೆ, ನಡಿ. ನಡಿ ಕಂದ. ಅಲ್ಲಿ ನೋಡಪ್ಪ, ನಾಯಿ ಬೆಲ್ಟ್ ಕಿತ್ತಾಕೊಂಡಿತ್ತಂತೆ. ಹಾಗಾಗಿ ಅಂಕಲ್ ಇದ್ಕೊಂಡು ನಾಳೆ ತರ್ತೀನಿ ಕಂದ, ಬೇಜಾರು ಮಾಡ್ಕೋಬೇಡ, ನಾಳೆ ಬೇಕಿದ್ರೆ ವಾಕಿಂಗ್ ಕರ್ಕೊಂಡು ಹೋಗು ಅಂತ ಹೇಳಿ ಲಕ್ಕಿನ ಸಮಾಧಾನ ಮಾಡಿದ್ರು. ನಾಯಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ಲಕ್ಕಿ ಸ್ವಲ್ಪ ಬೇಜಾರು ಮಾಡಿಕೊಂಡೆ. ಅದಕ್ಕಾಗಿ ಅಮ್ಮ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅಂದರು. ಹಾಗಾಗಿ ಲಕ್ಕಿನ ಪಾರ್ಕ್ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದ್ವಿ. ಅಮ್ಮ ಮನೆ ಹತ್ರ ಇರೋ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನೈಟೆಲ್ಲ ಲೈಟ್ ಹಾಕಿಬಿಟ್ಟಿರ್ತಾರೆ. ಆರಾಮಾಗಿ ವಾಕಿಂಗ್ ಮಾಡೋರು ಅಥವಾ ಎಕ್ಸಸೈಸ್ ಮಾಡೋರು ಇಲ್ಲಿ ತುಂಬ ಯೂಸ್ ಆಗುತ್ತೆ. ಇದೆಲ್ಲರಿಗೂ ಆರಾಮಾಗಿ ಇಲ್ಲೇ ಇದ್ಬಿಡೋಣ ಅಂತಲೂ ಅನಿಸುತ್ತೆ ಒಂದೊಂದು ಸಲ. ಮಕ್ಕಳಿದ್ರೆ ಇಲ್ಲಿ ಆರಾಮಾಗಿ ಆಟ ಆಡೋದಕ್ಕೂ ಬಿಡ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ವೆಹಿಕಲ್ಸ್ ಬರೋಲ್ಲ, ಸೇಫ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಹಾಗೆ ಲಕ್ಕಿನೂ ಆಟ ಆಡಿಸ್ಕೊಂಡು ಮತ್ತೆ ಮನೆಗೆ ಹೋದ್ವಿ. ಮನೆಗೆ ಬಂದಮೇಲೆ ಮಲ್ಕೊತಾರೆ ಅಂತ ಅಂದ್ಕೊಂಡ್ರೆ ಅಮ್ಮ ನೋಡಿದ್ರೆ ಹುಣಸೆಕಾಯಿ ಬಿಡಿಸ್ತಿದ್ದಾರೆ. ಇವಾಗ ಹೇಗಿದ್ರು ಹುಣಸೆಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಹುಣಸೆಹಣ್ಣ ಬಿಡಿಸ್ತಿದ್ದಾರೆ. ಆ ಕಡೆ ಮೊಮ್ಮಗ ನೋಡಿದ್ರೆ ಅವ್ನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಚೇರ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಬಾರು ಮಲಗಿಸ್ತೀನಿ ಅಂತ ಅಂದರೆ ಅವನಂತೂ ಅದಕ್ಕೆ ರೆಡಿನೇ ಇಲ್ಲ. ಸೊ ಎಷ್ಟು ಹೇಳಿದ್ರು ಅವ್ನು ಕೇಳಲಿಲ್ಲ. ಹಾಗಾಗಿ ಸರ್ ಎತ್ಕೊಂಡು ಹೇಳಿದರು, ಹೋಗ್ಲಿ ಬಿಡ್ರಿ, ಸ್ವಲ್ಪ ಹೊತ್ತು ಆಟ ಆಡಲಿ, ಮಕ್ಕಳು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಆಟ ಆಡಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಅಂದರು. ನಾನು ಹಾಗಾಗಿ ಹೋಗಲಿ ಬಿಟ್ಟಾಡ್ಕೊಂಡಿರಲಿ ಅಂತ ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಲಕ್ಕಿಗೆ ಬೆಳಗ್ಗೆನೇ ಒಂದು ಸರ್ಪ್ರೈಸ್ ಇತ್ತು. ಏನಾಯಿತು ಅಂದರೆ, ನೆನ್ನೆ ನಾವು ಹೋಗಬೇಕಾದ್ರೆ ದಾರಿಯಲ್ಲಿ ಲಕ್ಕಿ ಬಲೂನ್ಸ್ನ ನೋಡ್ದೆ. ಆ ಬಲೂನ್ಸ್ನ ನೋಡಿ ಲಕ್ಕಿ ನಂಗೆ ಬೇಕು ಅಂತ ತುಂಬ ಹಠ ಮಾಡ್ದೆ. ಬಟ್ ನಾವು ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಅವರು ಮೂವ್ ಆಗಿಬಿಟ್ರು. ಹಾಗಾಗಿ ನಾವು ತೊಗೊಳಕ್ಕಾಗಲಿಲ್ಲ. ಬಟ್ ಲಕ್ಕಿ ಅಂತೂ ನೆನ್ನೆ ಎಷ್ಟು ಅತ್ತ ಅಂತ ಅಂದರೆ, ಪಾಪ ಅವನು ಹಾಗೆ ಹತ್ತು ಹಾಗೆ ಮಲ್ಕೊಂಬಿಟ್ಟ. ನನ್ನ ತಮ್ಮನಿಗೂ ಅದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು ಅಂತ ಅನಿಸುತ್ತೆ. ಹಾಗಾಗಿ ಅವನು ಮನೆಯಲ್ಲೇ ಬಲೂನ್ಸ್ ಎಲ್ಲ ಸ್ವಲ್ಪ ಇತ್ತು, ಅಂದರೆ ಯೂಶ್ವಲಿ ಪಾರ್ಟಿಗೆ ಏನಾದರೂ ಬರ್ಡೇ ಪಾರ್ಟೀಸ್ಗೆಲ್ಲ ತರ್ತೀವಲ್ಲ, ಸೊ ಉಳಿದಿರೋ ಬಲೂನ್ಸ್ ಎಲ್ಲ ಇತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಅವನು ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಈ ಥರ ಪ್ಲ್ಯಾನ್ ಮಾಡ್ದೆ. ಬಟ್ ಲಕ್ಕಿ ಅಂತೂ ಫುಲ್ ಖುಷಿಯಾದ. ನೀವೇ ನೋಡ್ಬೋದು ಅವ್ನಿಗೆ ಎಷ್ಟು ಖುಷಿ ಆಯಿತು ಅಂತ. ಇವೆಲ್ಲ ನಮ್ಮ ಮನೆ ಹತ್ರ ಇರೋ ನಾಯಿಗಳು. ನನ್ನ ತಮ್ಮನ ಕಾರ್ ಬರ್ತಿದೆ ಅಂತ ಅಂದರೆ ಸಾಕು, ಅವಕ್ಕೆ ಹೇಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ.
ಸೊ ನನ್ನ ತಮ್ಮನೇ ಬರ್ತಿದ್ದಾನೆ ಅಂತ ಫೈಂಡ್ ಔಟ್ ಮಾಡಿ ನನ್ನ ತಮ್ಮ ಕಾರ್ ಹತ್ರ ಬಂದುಬಿಡುತ್ತೆ. ಇನ್ನು ಅವನು ಹಾಗೇ ಅವ್ನು ತಿಂತಾನೋ ಇಲ್ವೋ ಗೊತ್ತಿಲ್ಲ, ನಾಯಿಗಳಿಗಂತೂ ಫೀಡ್ ಮಾಡಿದೆ ಅವನಂತೂ ಊಟ ಮಾಡೋದೇ ಇಲ್ಲ ಅವ್ನ ಮನೆಯಲ್ಲಿದ್ದರೆ. ಅದೇ ಅಭ್ಯಾಸ ಲಕ್ಕಿ ಕೂಡ ಮಾಡಿಸ್ತಿದ್ದಾನೆ ಅವನು. ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ನೀವು ನಮ್ಮ ಮನೆ ಸುತ್ತ ಎಲ್ಲಿ ನೋಡಿದ್ರೂ ಗ್ರೀನರಿನೇ ಇರುತ್ತೆ. ಯಾಕಂದರೆ ನಮ್ಮ ಅಮ್ಮಂಗೆ ನೇಚರ್ ಅಂದರೆ ತುಂಬಾ ಇಷ್ಟ. ಅವ್ರಿಗೆ ಗಿಡ ಬೆಳೆಸೋದಂದರೆ ತುಂಬ ಇಷ್ಟ. ಹಾಗಾಗಿ ಅವರು ಮನೆ ಹತ್ರ ಇರೋ ಜಾಗನೇ ಒಂದು ಚಿಕ್ಕ ನರ್ಸರಿ ಥರ ಮಾಡಿದ್ದಾರೆ. ನೀವು ಏನು ಗಿಡ ಬೇಕಿಲ್ಲ, ಎಲ್ಲ ಗಿಡಗಳು ಇಲ್ಲೇ ಇದೆ. ಬಾಳೆ ಗಿಡ ಆಗ್ಬೋದು, ತೆಂಗಿನ ಮರ ಆಗಿರ್ಬೋದು. ಅಂದರೆ ತೆಂಗಿನ ಮರ ಫಸ್ಟಿಂದಾನೇ ಇತ್ತು ಅಂತ ಅಂದ್ಕೊಳ್ಳಿ. ಬಟ್ ನೀವು ನೋಡ್ಬೋದು ಮಲ್ಲಿಗೆ ಗಿಡ ನೋಡ್ತಿದ್ರಲ್ಲ, ಇದು ಗೋಡಂಬಿ ಗಿಡ. ಹಾಗೆ ಕೆಲವು ಥರದ ಸೊಪ್ಪುಗಳು ಕೂಡ ಹಾಕಿದ್ದಾರೆ. ಆಮೇಲೆ ಮತ್ತೆ ಕನಕಾಂಬರ ಗಿಡಗಳು ಇದೆ. ಇಲ್ಲಿ ಇನ್ನೂ ಎರಡು ಬಾಳೆ ಗಿಡಗಳ ಹಾಕಿದ್ದಾರೆ. ಜೊತೆಗೆ ಡಿಫ್ರೆಂಟ್ ತರಹದ ಹೂಗಳನ್ನ ಕೂಡ ಹಾಕಿದ್ದಾರೆ. ಅದರಲ್ಲಿ ಒಂದು ದಾಸವಾಳದ ಹೂವು ಅದು ಇದೆ. ಮತ್ತು ಇನ್ನೊಂದು ದೇವಸ್ಥಾನಗಳೆಲ್ಲ ಬರುತ್ತಲ್ಲ, ಆ ಥರ ಹೂಗಳನ್ನ ಕೂಡ ಅಮ್ಮ ಇಲ್ಲಿ ಹಾಕಿದ್ದಾರೆ. ಮತ್ತು ಕಡಲೆಕಾಯಿ ಆಗಲಿ, ಮೆಣಸಿನ್ಕಾಯಿ, ಮತ್ತು ಟೊಮ್ಯಾಟೊ ಗಿಡ, ಕರ್ಬೇವಿನ ಸೊಪ್ಪಿನ ಗಿಡ, ಹಾಗೆ ಇದೇನೋ ನಂಗೆ ಗೊತ್ತಿಲ್ಲ. ಸ್ವಲ್ಪ ಕೆಲವು ಗಿಡಗಳ ಹೆಸರು ನನಗೂ ಗೊತ್ತಿಲ್ಲ. ಸೊ ಆ ಥರ ಗಿಡಗಳನ್ನೆಲ್ಲ ಅಮ್ಮ ಹಾಕಿದ್ದಾರೆ ಇಲ್ಲಿ. ಅವ್ರಿಗಂತೂ ತುಂಬಾ ಇಷ್ಟ ಇದು ನರ್ಸರಿ ಅಂತ ಅಂದರೆ. ಇನ್ನೂ ನಮ್ಮಪ್ಪ ಅಂತೂ ಲಕ್ಕಿ ಒಬ್ಬನಿದ್ರೆ ಸಾಕು, ಅವನ ಜೊತೆನೇ 24/7 ಆಟಾಡ್ಕೊಂಡು ಇದ್ಬಿಡ್ತಾರೆ. ಲಕ್ಕಿ ಜೊತೆ ಆಟಾಡೋದಲ್ಲದೆ ಅವರು ಕೂಡ ಒಂದು ಪುಟ್ಟ ಮಗು ಆಗೋಗ್ಬಿಡ್ತಾರೆ. ಅದನ್ನು ನೋಡೋದಕ್ಕೆ ಒಂಥರ ಫುಲ್ ಸಂತೋಷ ಅಲ್ವಾ. ಇನ್ನು ತಾತ ಮೊಮ್ಮಗನ್ನ ಇನ್ನು ಬಿಟ್ಟರೆ ಸಾಕು ನೋಡಿ. ಕಾರಲ್ಲಿರೋ ಬಲೂನ್ಸ್ ಎಲ್ಲ ತಂದು ಬೆಡ್ರೂಮಲ್ಲೇ ಒಂದು ಮಿನಿ ವೆಕೇಷನ್ ಥರ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನು ಅಮ್ಮ ಮನೆಗೆ ಬಂದರೆ ಹೇಗಿದ್ರು ಗೊತ್ತಲ್ವ, ಇನ್ನು ನಾನ್ ವೆಜ್ ಇಲ್ಲ ಅಂತ ಅಂದರೆ ಅದು ನಡೆಯೋದೇ ಇಲ್ಲ. ಸೊ ಹಾಗಾಗಿ ಏನು ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಚಿಕನ್ ಹಾಗೆ ಫಿಶ್ ತರೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಇನ್ನು ಫಿಶ್ ಕರಿನ ಅಮ್ಮಗಿನ್ನ ಸರ್ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಸರ್ ನೀವು ಹೆಲ್ಪ್ ಮಾಡಿ, ನಾನು ಮಾಡ್ತೀನಿ ಅಂತ ಅಂದರು. ಸೊ ಬನ್ನಿ ಇವಾಗ ಫಿಶ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಇಡಿಯಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೋಬೇಕು. ಇದು ಮೀನಿನ ಸ್ಮೆಲ್ನ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು ನಾವು ತಗೊಂಡಿರೋದು ಬಾಂಗ್ಡಾ ಮೀನು. ಇದನ್ನು ಆಲ್ರೆಡಿ ಕ್ಲೀನ್ ಮಾಡಿ ತಂದಿರೋದೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ನೆನೆಸಿಡ್ತಿದ್ದೀನಿ. ಸೊ ಇದರಿಂದ ಟೇಸ್ಟ್ ಬರುತ್ತೆ ಅಂತ. ಈ ಬಾಂಗ್ಡಾ ಮೀನು ಚಿಕ್ಕ ಮಕ್ಕಳಿಗೂ ಹಾಗೂ ದೊಡ್ಡವರು ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ವಿಟಮಿನ್ ಡಿ ಮತ್ತು ಪ್ರೋಟೀನ್ ಹೇರಳವಾಗಿದೆ. ಹಾಗೆಯೇ ಇದು ಬ್ರೈನ್ ಡೆವಲಪ್ಮೆಂಟ್, ಕಣ್ಣಿನ ದೃಷ್ಟಿ, ಹೃದಯ ಸಂಬಂಧಿತ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ನೋಡಿ. ಇವಾಗ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ಒಂದು 10 ಮಿನಿಟ್ಸ್ ಪಕ್ಕಕ್ಕೆ ಇಡಬೇಕು ನೋಡಿ. ಇದೆಲ್ಲ ಮಸಾಲೆ ಐಟಮ್ಸ್. ಇಷ್ಟು ಮಸಾಲೆಗಳು ಬೇಕಾಗುತ್ತೆ ಮೀನಿನ ಸಾಂಬಾರಿಗೆ. ಇವಾಗ ಮೊದಲು ಒಂದು ಬಾಣಲೆಗೆ ಕರಿಮೆಣಸು, ಸಾಸಿವೆ ಮತ್ತು ಜೀರಿಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಮಿಕ್ಸಿಗೆ ಹಾಕಬೇಕು. ಇವಾಗ ಜಾರ್ಗೆ ತುರಿದಿದ್ದಂತಹ ಒಣಕೊಬ್ಬರಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು ಹುಳಿ ಮಾವಿನಕಾಯಿ, ಹಾಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇವಾಗ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಂಡು ನಾವು ರುಬ್ಬಿದಂಥ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ದಟ್ ಏನಾದರೂ ಹಸಿ ಸ್ಮೆಲ್ ಇದ್ದರೆ ಹೋಗ್ಬಿಡುತ್ತೆ. ಇವಾಗ ಇದಕ್ಕೆ 1-2 ಸ್ಪೂನ್ ಧನಿಯಾ ಪೌಡರ್, ಫಿಶ್ ಮಸಾಲ, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಕುದಿ ಬರೋವರೆಗೂ ಬಿಡಿ. ನಂತರ ಇದಕ್ಕೆ ಮೊದಲೇ ನೆನೆಸಿಟ್ಟ ಹುಣಸೆ ಹಣ್ಣಿನ ರಸ ಹಾಕಿ ಕಲಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋ ಮೀನನ್ನು ಒಂದೊಂದೇ ಅದರಲ್ಲಿ ಹಾಕಿ, ಮೀನಿನ ಸಾರನ್ನ ಯಾವತ್ತೂ ಅಷ್ಟೇ ಜಾಸ್ತಿ ಕಲಿಸ್ತಾ ಇರಬಾರ್ದು. ಯಾಕಂದರೆ ಅದು ತುಂಡಾಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ಒಂದ್ಸಲಿ ಅದು ಸಾಂಬಾರು ಒಳಗಡೆ ಮುಳುಗಿದೆಯಾ ಇಲ್ವಾ ಅಂತ ಜಸ್ಟ್ ಚೆಕ್ ಮಾಡಿದರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬರೋದಕ್ಕೆ ಬಿಟ್ಟರೆ ಸಾಕು. ಮೀನಿನ ಸಾಂಬಾರು ರೆಡಿ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇಲ್ಲಿ. ಇನ್ನು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ವಿ. ಫಿಶ್ ಸಾಂಬಾರು ಅಂತೂ ಸಖತ್ತಾಗಿ ಬಂದಿತ್ತು. ಇನ್ನು ಇಲ್ಲಿ ನೋಡಿ ತಾತ ಮತ್ತು ಮೊಮ್ಮಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ಬೇಡ ಬಿಡು. ಅಣ್ಣ ಗೊತ್ತಿಲ್ಲ ಅಪ್ಪನಂತ ಕೂಗೋಗಲ್ಲ ಹೋಗಿ ಅಪ್ಪನ ಕೂಗೋಗು. ಇನ್ನು ನಮ್ಮ ಕ್ವಾರ್ಟರ್ಸ್ ಅಂದು ತುಂಬ ವಿಶಾಲವಾಗಿದೆ. ಸೊ ಅದು ಆಟ ಆಡೋದಕ್ಕೆ ಆಗಲಿ ಚೆನ್ನಾಗಿರುತ್ತೆ. ಹಾಗಾಗಿ ಲಕ್ಕಿನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದರು. ಹಾಗಾಗಿ ನಾನು ಮತ್ತು ಸರ್ ಇಬ್ಬರು ಕರ್ಕೊಂಡು ಹೋಗೋಕ್ಕೆ ಬಂದ್ವಿ. ಯಾಕಂದರೆ ಅಲ್ಲಾದರೆ ಫ್ರೀಯಾಗಿ ಆಟ ಆಡ್ಬೋದು. ಬಟ್ ನಾವು ನಮ್ಮನೆ ಹತ್ರ ಇಷ್ಟೊಂದೆಲ್ಲ ಫ್ರೀ ಇರಲ್ಲ. ಯಾವಾಗಲೂ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಹಾಗಾಗಿ ಲಕ್ಕಿಗೆ ಅಷ್ಟೊಂದು ಫ್ರೀನೂ ಇರಲ್ಲ ಪಾಪ ಅವನಿಗೆ ಓಡಾಡೋದಕ್ಕೆ. ಅದಕ್ಕೋಸ್ಕರ ನಾವು ಇಲ್ಲಿ ಕರ್ಕೊಂಬಂದ್ವಿ. ಸೊ ದಟ್ ಅವನು ಆರಾಮಾಗಿ ಆಟ ಆಡ್ಕೊಂಡಿರಲಿ ಅಂತ. ಇನ್ನು ನಮ್ಮ ಮನೆ ಹತ್ರ ವೆಹಿಕಲ್ ಸೌಂಡ್ ಬಿಟ್ಟರೆ ಪಕ್ಷಿಗಳ ಸೌಂಡ್ ಆಗಲಿ ಅಥವಾ ಈ ಥರ ವಾತಾವರಣ ಆಗಲಿ ಸಿಗೋದು ತುಂಬಾ ಕಷ್ಟ. ಅದರಲ್ಲೂ ಮಕ್ಕಳನ್ನ ಮಣ್ಣಲ್ಲಿ ಆಟ ಆಡೋದಕ್ಕೆ ಬಿಡಬೇಕು ಅಂತಾರೆ, ಆದರೆ ಅಲ್ಲಿ ಮಣ್ಣೇ ಇರಲ್ಲ. ಸೊ ಹಾಗಾಗಿ ಲಕ್ಕಿ ಅಟ್ಲೀಸ್ಟ್ ಇಲ್ಲಾದರೂ ಮಣ್ಣಲ್ಲಿ ಆಟ ಆಡಿದ್ರೆ ಅವನಿಗೆ ಸ್ವಲ್ಪ ಅಂದರೆ ಇಮ್ಯುನಿಟಿ ಬರುತ್ತೆ. ಈ ಮಣ್ಣಲ್ಲಿ ಆಟ ಆಡೋದ್ರಿಂದ ಎಷ್ಟು ಯೂಸಸ್ ಇರುತ್ತೆ ಗೊತ್ತಾ. ಇವಾಗಿನ ಪ್ಯಾರೆಂಟ್ಸ್ ಅಂತೂ ಮಕ್ಕಳು ಮಣ್ಣಿಗೆ ಹೋದರೆ ಎಲ್ಲಿ ಇನ್ಫೆಕ್ಷನ್ ಆಗುತ್ತೋ ಅಥವಾ ಹೈಜೀನ್ ಇರಲ್ವೋ ಅಂತ ಭಯ ಪಡ್ತಾರೆ. ಆದರೆ ಮಣ್ಣಿನಲ್ಲಿ ಕೆಲವು ಮೈಕ್ರೋ ಬ್ಯಾಕ್ಟೀರಿಯಾಗಳಿರುತ್ತೆ. ಸೊ ಇದರಿಂದ ಮಕ್ಕಳಿಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಸೆನ್ಸರಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಹಾಗೆ ಮಕ್ಕಳಿಗೆ ಕ್ರಿಯೇಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ನೇಚರ್ನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ. ಸೊ ದಟ್ ಇದರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಬಟ್ಟೆ ಕೊಳೆ ಆಗಲಿ ಪರವಾಗಿಲ್ಲ, ಆದರೆ ಮಕ್ಕಳ ಬೆಳವಣಿಗೆನೇ ಮುಖ್ಯ ಅಲ್ವಾ. ಇನ್ನು ಮಕ್ಕಳಿಗೆ ಸುಮ್ಮನೆ ಮೊಬೈಲ್ ಕೊಟ್ಟು ಗಂಟೆಗಟ್ಟಲೆ ಮೊಬೈಲ್ ಸ್ಕ್ರೀನ್ನ ನೋಡಿ ಕುಳ್ಸೋ ಬದಲು ಈ ಥರ ಸ್ವಲ್ಪ ಹೊತ್ತಾದರೂ ಮಕ್ಕಳು ಮಣ್ಣಿನಲ್ಲಿ ಆಟ ಆಡಿದ್ರೆ ಅವ್ರಿಗೂ ತುಂಬ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸರು ಲಕ್ಕಿಗೆ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಬಿಟ್ಟು ಮರದಿಂದ ಹೋಗಿ ಹೈಡ್ ಮಾಡಿದ್ರು. ಪಾಪ ಲಕ್ಕಿ ನೋಡಿ ಎಷ್ಟು ಅಳ್ತಿದ್ದಾನೋ ಅವರಪ್ಪ ಕಳೆದೋಗ್ಬಿಟ್ಟಿದ್ದಾರೆ ಅಂತ ಬಿಟ್ಟು. ಆಮೇಲೆ ಮತ್ತೆ ಫೈನಲಿ ಇಲ್ಲಿ ಮರದಿಂದನೇ ಅವರಪ್ಪ ಬಚ್ಚಿಕೊಂಡಿದ್ರು. ಲಕ್ಕಿ ಇನ್ನೇನು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಪಾಪ ನಮ್ಮಪ್ಪ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಅಂತ. ಅಷ್ಟರಲ್ಲಿ ಸರೇ ಹೊರಗೆ ಬಂದರು. ರೀ ಅವ್ನು ಅಳ್ತಿದ್ದಾನೆ, ಬನ್ನಿ ರೀ. ಪಾಪ ಅವನೆಷ್ಟು ಅಳಿಸ್ಬಿಟ್ರಿ. ಇನ್ನು ನಾವು ಮನೆ ಕಡೆ ದಾರಿ ಹಿಡಿದ್ವಿ. ಇನ್ನೇನು ಕೇಳಬೇಕಾ, ಅಜ್ಜಿ ತಾತ ಮನೆಗೆ ಹೋದ್ರೆ ಯಾವಾಗ ನೋಡಿದ್ರು ಈ ಮೊಮ್ಮಕ್ಕಳನ್ನ ಆಟ ಆಡಿಸೋದೇ ಸರಿ ಹೋಗುತ್ತೆ ಅವ್ರಿಗೆ. ಎಷ್ಟು ಬೇಡ ಅಂತ ಅಂದ್ರೂ ಸುಮ್ಮನೆ ಇರಮ್ಮ ಅಂತ ಹೇಳ್ಬಿಟ್ಟು ಈ ಮನೇಲಿ ಉಯ್ಯಾಲೆ ಇಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರ ಮನೇಲಿ ಉಯ್ಯಾಲೆ ಈಸ್ಕೊಂಬಂದು ಹಾಕಿ, ಇನ್ನಪ್ಪದು ಒಂದು ಇದು ಮಸ್ಕಿಟೋ ನೆಟ್ಟಿತ್ತು, ಅದನ್ನು ಕೂಡ ಹಾಕಿ ಅವನಿಗೆ ಆಟ ಆಡಿಸೋರ್ಗು ನಮ್ಮಪ್ಪಗಂತೂ ಖುಷಿನೇ ಆಗಲಿಲ್ಲ. ಇನ್ನು ಅವರಿಬ್ರು ಅವ್ರ ಜೊತೆ ಸೇರಿ ಇನ್ನೂ ಚಿಕ್ಕ ಮಕ್ಕಳಾಗೋಗ್ಬಿಡ್ತಾರೆ. ಯಪ್ಪ ಬೇಡಪ್ಪ, ಸುಮ್ಮನೆ ಇದನ್ನೆಲ್ಲ ಎತ್ತಿಡೋದು ಕಷ್ಟ ಆಗುತ್ತೆ ಅಂತಂದರೆ, ನಿಂಗೆ ಯಾಕೆ ಸುಮ್ಮನೆ ಇರಮ್ಮ, ಇದನ್ನೆಲ್ಲ ನಾವು ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಎಲ್ಲನೂ ಅವರೇ ನೋಡಿಕೊಂಡ್ರು. ನಾನು ಸರಿ ಇನ್ನಿಗಿದ್ರು ಇವತ್ತು ಒಂದೇ ದಿನ ಅಲ್ವಾ, ಹಾಕಿದ್ರೆ ನಾಳೆ ಮತ್ತೆ ಮನೆಗೆ ಹೋದರೆ ಇನ್ನು ಪಾಪ ಅಲ್ಲೊಬ್ಬನೇ ಲಕ್ಕಿ ಇರ್ತಾನೆ. ಇನ್ನು ನಾನಾಯಿತು ಲಕ್ಕಿ ಆಯಿತು, ಇನ್ನು ಸರ್ ಬರೋವರೆಗೂ ನಾವಿಬ್ಬರೇ ಇರಬೇಕು. ಹಾಗಾಗಿ ನಾನು ಏನೂ ಹೇಳೋದಕ್ಕೆ ಹೋಗಲಿಲ್ಲ. ಇನ್ನು ಅಪ್ಪನೂ ಹಾಲು ತೊಗೊಂಬರೋದಕ್ಕೆ ಹೋಗ್ತೀನಿ ಅಂತ ಅಂದರು. ನೋಡಿ ತಾತ ಮೊಮ್ಮಗ ಇಬ್ಬರು ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ, ಹಾಲು ತೊಗೊಂಬರ್ತಿದ್ದಾರೆ ಅಂತ. ಇನ್ನು ನಮಗೂ ಹೊರಡೋದಕ್ಕೆ ಟೈಮ್ ಆಯಿತು. ಮತ್ತು ಇನ್ನು ಕಾಫಿ ಎಲ್ಲ ಹಾಗೆ ಮುಗಿಸ್ಕೊಂಡು ಹೋಗೋಣ ಅಂತಿದ್ವಿ. ಅಷ್ಟರಲ್ಲಿ ಅಮ್ಮನೇ ಬಟ್ಟೆ ತಂದರು. ಇನ್ನು ಗೊತ್ತಲ್ವಾ, ಮೊಮ್ಮಕ್ಕಳನ್ನ ಕಳಿಸ್ಬೇಕು ಅಂತ ಅಂದರೆ ತಾತ ಅಜ್ಜಿಗೆ ಮನಸ್ಸೇ ಬರಲ್ಲ. ಮೇಯ್ನಾಗಿ ನಮಗೂ ಅಷ್ಟೇ ಒಂಥರ ಅಳ್ಳುನೇ ಬಂದುಬಿಡುತ್ತೆ. ಆದ್ರೂ ಅವ್ರಿಗೆ ಇಷ್ಟವಿಲ್ಲದ ಮನಸ್ಸಿಂದ ಅಪ್ಪ ಅಮ್ಮ ಮತ್ತು ನಮ್ಮ ಶೈಲಾ ಎಲ್ಲ ಬಾಯ್ ಹೇಳಿದ್ರು. ಸೊ ಇದು ನಮ್ಮ ಅಮ್ಮನ ಮನೆಯ ವ್ಲಾಗ್. ಹೋಗಬೇಕಾದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ಗೊತ್ತಲ್ವ, ಆ ಬೇಜಾರು ಇದ್ದೇ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಆದರೆ ನಮ್ಮ ಮನೆಗೆ ನಾವು ಮತ್ತೆ ವಾಪಸ್ ಹೋಗಲೇಬೇಕಾಗತ್ತೆ. ಸೊ ಈ ಅಜ್ಜಿ ತಾತನ ಪ್ರೀತಿನ ಬಿಟ್ಟು ಇರೋದಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಮನೆಯ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.
థ్యాంక్ యూ వెళ్ళిపోతా బాయ్ ಇಲ್ಲಿ ಯಾವಡ ಸಪ್ಪಿಲ್ಲ ಹಂಗ 2 ನಿಮಿಷాలు ಇಡ್ಸ್ಕೊಂಡು ವస్తాವಾ ಪಪ್ಪಿಲ್ಲವಾ ఇంకోటి ఏడు పెట్టి ಹುಷಾರು వెళ్ళిపోతామే వద్దు తల కొట్టుకుంటా వద్దుపా వద్దుపరా టాటా చెప్పు బాయ్